ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಕಿರುತೆರೆ ನಟಿ ಶೋಭಿತಾ ಶಿವಣ್ಣ ಇದ್ದಕ್ಕಿದ್ದಂತೆ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ. ಆದರೆ ಈಗ ನಟಿ ಶೋಭಿತಾಳ ಜೀವನದ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಗ್ರಾಮಸ್ಥರು. ಕಣ್ಣೀರನ್ನ ಕೂಡ ಹಾಕಿದ್ದಾರೆ ತಾಯಿ ದೇವಕಿ. ಹಾಗಾದ್ರೆ ಏನಾಯ್ತು? ಜೀವನದ ಯಾವ ಗುಟ್ಟನ್ನ ಗ್ರಾಮಸ್ಥರು ಬಿಚ್ಚಿಟ್ರು? ಏನ್ ನಡೀತು ಅವ್ರ ಜೀವನದಲ್ಲಿ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಯಿ ದೇವಕಿ ಇದೀಗ ಹೈದರಾಬಾದ್ಗೆ ಹೋಗಿರುವಂಥದ್ದು. ಶೋಭಿತಾ ಅವರ ಜೀವನದ ಕೆಲವು ಅಂಶಗಳನ್ನು ಗ್ರಾಮಸ್ಥರು ಬಹಿರಂಗಪಡಿಸಿದ್ದಾರೆ. ಶೋಭಿತಾ ಅವರ ಬಾಲ್ಯ, ಶಿಕ್ಷಣ, ನಟನಾವೃತ್ತಿ, ಇತ್ತೀಚಿನ ಮದುವೆಯ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಸ್ನೇಹಿತರೆ, ಕನ್ನಡದ ಕಿರುತೆರೆ ನಟಿ ಶೋಭಿತಾ ಶಿವಣ್ಣ ಹೈದರಾಬಾದ್ನಲ್ಲಿ ತನ್ನ ಜೀವವನ್ನ ಕಳ್ಕೊಳ್ತಾರೆ. ದೇವಕಿ ಅಲಿಯಾಸ್ ದೇವಮ್ಮ ಅವರು ಎದ್ನೋ ಬಿದ್ನೋ ಅನ್ನುವಂತೆ ಹೈದರಾಬಾದ್ಗೆ ಇದೀಗ ಹೋಗಿರುವಂಥದ್ದು. ಎಷ್ಟೇ ಆದರೂ ತಾಯಿ ಕರುಳು. ಆದರೆ ನಟಿ ಶೋಭಿತಾ ಜೀವನದ ಕೆಲವು ಅಂಶಗಳನ್ನು ಅವರ ಕುಟುಂಬಸ್ಥರು, ಸದಸ್ಯರು ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಟಿ ಶೋಭಿತಾ ಅವರು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೇರೂರು ಗ್ರಾಮದವರಾಗಿದ್ದಾರೆ. ಶಿವಣ್ಣ ದೇವಕಿ ದಂಪತಿಯ 4ನೇ ಪುತ್ರಿಯಾಗಿದ್ದಾರೆ ಈಕೆ. ಇವರಿಗಿಂತ ಇನ್ನೂ 3 ದೊಡ್ಡವರು ಇದ್ದು ಇವರು ಕಿರಿಯ ಪುತ್ರಿ ಆಗಿದ್ರು. ಇವರದ್ದು ಮಧ್ಯಮ ವರ್ಗದ ಕುಟುಂಬವಾಗಿತ್ತು. ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನುವಂಥ ಆಸೆ ಈಕೆಗಿತ್ತು. ಅದಕ್ಕೆ ತಕ್ಕಂತೆ ತನ್ನ ಮಾತಿನ ಶೈಲಿಯನ್ನ ಮೈಗೂಡಿಸಿಕೊಂಡಿದ್ರು ಇವರು. ಎಲ್ಲಿಯೇ ವೇದಿಕೆ ಸಿಕ್ಕಿದ್ರು ಕೂಡ ಧೈರ್ಯವಾಗಿ ಮಾತನಾಡುವಂತ ಅಭ್ಯಾಸವನ್ನ ಶೋಭಿತಾ ಹೊಂದಿದ್ರು. ಇನ್ನು ನಟಿ ಶೋಭಿತಾ ಅವರ ತಂದೆ ಶಿವಣ್ಣ ಮೂಲತಃ ಕೃಷಿಕರಾಗಿದ್ರು. ಸ್ನೇಹಿತರೆ, ಹೀಗಾಗಿ ಶೋಭಿತಾಳಿಗೆ ಸ್ಥಳೀಯವಾಗಿ ಶಿಕ್ಷಣ ಕೊಡಿಸಿದ್ದಾರೆ. ಸಕಲೇಶಪುರ ಪದವಿ ಪೂರ್ವ ಕಾಲೇಜ್ನಲ್ಲಿ 8, 9, 10ನೇ ತರಗತಿ ಮುಗಿಸಿದ್ರು. PUC ಓದೋದಕ್ಕೆ ಬೆಂಗಳೂರಿಗೆ ಬರ್ತಾರೆ. ಇದಾದ ನಂತರ ನೃತ್ಯ ಆಗಿರ್ಬೋದು, ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶೋಭಿತಾ ಅವರು ಮುಂದೆ ಹೋಗ್ತಾರೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದ್ರು, ಉತ್ತಮ ಮೈಕಟ್ಟನ್ನು ಕೂಡ ಹೊಂದಿದ್ರು. ಹಾಗಾಗಿ ನಟನಾ ಕ್ಷೇತ್ರಗಳಿಂದಲೂ ಕೂಡ ಆಕೆಗೆ ಆಫರ್ ಬರೋದಕ್ಕೆ ಶುರುವಾಗುತ್ತೆ. ಆಗ ಮನೆಯಲ್ಲಿ ವಿಚಾರಿಸಿದಾಗ ಬೇಡ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ. ಆದರೂ ಕೂಡ ಹಲವರಿಂದ ಮನೆಯಲ್ಲಿ ಪೋಷಕರಿಗೆ ಹೇಳಿಸಿ ನಟನಾ ಕ್ಷೇತ್ರಕ್ಕೆ ಬರ್ತಾರೆ. ಅಂದರೆ ಇಲ್ಲಿ ನಟನಾ ಕ್ಷೇತ್ರಕ್ಕೆ ಆಕೆಗೆ ಬರೋದಕ್ಕೆ ಮನೆಯವರು ಅಡ್ಡಗಾಲ ಹಾಕಿದ್ರು. ಹಂತ ಹಂತವಾಗಿ ಮೊದಲು ಕನ್ನಡ ಕಿರುತೆರೆ ಧಾರಾವಾಹಿಯಲ್ಲಿ ನಟಿಸ್ತಾರೆ. ಹೀಗಾಗಿ 12ಕ್ಕೂ ಅಧಿಕ ಧಾರಾವಾಹಿಯಲ್ಲಿ ಈಕೆ ನಟಿಸುವಂಥದ್ದು. ಜೊತೆಗೆ 4-5 ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಕಳೆದ ವರ್ಷವಷ್ಟೇ ಹೈದರಾಬಾದ್ ಮೂಲದ ವ್ಯಕ್ತಿಯೊಬ್ಬರನ್ನ ಪ್ರೀತಿಸಿ ಕೇವಲ ಕುಟುಂಬ ಸದಸ್ಯರಾಗಿರ್ಬೋದು, ಸ್ನೇಹಿತರ ಸಮ್ಮುಖದಲ್ಲಿ ಈಕೆ ಮದುವೆ ಆಗುವಂಥದ್ದು. ಅರೇಂಜ್ ಮ್ಯಾರೇಜ್ ಅಲ್ಲ, ಆಕೆನೇ ಪ್ರೀತಿಸಿ ಮದುವೆ ಆಗಿರುವಂಥದ್ದು. ಈ ಬಗ್ಗೆ ಅವರು ಎಲ್ಲೂ ಕೂಡ ಮಾಹಿತಿ ಹಂಚ್ಕೊಂಡಿರಲಿಲ್ಲ. ಆದರೆ ಅವರ ಸ್ನೇಹಿತರು ಶೋಭಿತಾಳ ಮದುವೆಯ ಫೋಟೋಗಳನ್ನು ಹಂಚ್ಕೊಂಡಿದ್ರು. ಆಗ ಎಲ್ರಿಗೂ ಗೊತ್ತಾಗುತ್ತೆ ಶೋಭಿತಾಗೆ ಮದುವೆ ಆಗಿದೆ ಅಂತ. ಇದೀಗ ಅವರ ತಾಯಿ ದೇವಕಿಯವರು ಮಗಳ ಸಾವಿನ ಸುದ್ದಿಯನ್ನ ಕೇಳಿ ಹೈದರಾಬಾದಿಗೆ ಹೋಗಿದ್ದಾರೆ. ಇನ್ನು ನಿನ್ನೆಯೇ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮಧ್ಯರಾತ್ರಿ. ಪೊಲೀಸರು ಒಂದು ಶವವನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಶೋಭಿತಾ ಅವರ ತಾಯಿ ಮಗಳನ್ನ ಗುರುತಿಸಿದ ನಂತರ ಮರಣೋತ್ತರ ಪರೀಕ್ಷೆ ನಡೆಸಿರುವಂಥದ್ದು. ನಂತರ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಹೀಗಾಗಿ ನಾಳೆ ಶೋಭಿತಾಳ ಮೃತದೇಹವನ್ನು ಬೆಂಗಳೂರಿಗೆ ತರುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಹಾಗಾಗಿ ಸಾಕಷ್ಟು ಜನ ಹೇಳಿರುವಂಥದ್ದು ಏನಪ್ಪ ಅಂತಂದರೆ, ಆಕೆಯ ಒಂದು ದಾಂಪತ್ಯ ಜೀವನದಲ್ಲಿ ಏನೋ ಆಗಬಾರದ್ದು ಆಗಿದೆ. ಆ ಒಂದು ಕಾರಣದಿಂದಲೇ ಆಕೆ ಈ ರೀತಿಯಾಗಿ ಆಗಿರುವಂಥದ್ದು ಅಂತ. ಯಾಕಂತಂದರೆ ಅವರ ಒಂದು ಗಂಡ ಯಾರು ಅನ್ನುವಂಥದ್ದು ಇವತ್ತಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಗಂಡನ ಹಿನ್ನೆಲೆ ಏನಾಗಿದೆ ಆಕೆಯ ಜೀವನದಲ್ಲಿ ಅನ್ನುವಂಥದ್ದು. ಯಾಕಂತಂದರೆ ಸಾಮಾನ್ಯವಾಗಿ ಯಾರೇ ಮದುವೆ ಆದರೂ ಕೂಡ ಅವರ ಹೆಸರಾಗಿರ್ಬೋದು, ಗಂಡನ ಜೊತೆಗೆ ಇರುವಂಥ ಫೋಟೋಗಳಾಗಿರ್ಬೋದು, ಇವೆಲ್ಲವನ್ನ ನಾವು ನೋಡ್ತೀವಿ. ಆದರೆ ಈಕೆಯ ಒಂದು ಜೀವನ ಅಂತ ಬಂದಾಗ ಸಾಕಷ್ಟು ಅನುಮಾನಗಳು ಇದೀಗ ವ್ಯಕ್ತ ಆಗ್ತಾ ಇದೆ. ಶೋಭಿತಾ ಶಿವಣ್ಣ ದಿಢೀರ್ ಮದುವೆಯಾಗಿ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಶಾಕ್ ಕೊಟ್ಟಿದ್ರು. ಆದರೆ ಮದುವೆ ಬಳಿಕ ಶೋಭಿತಾ ಶಿವಣ್ಣ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆ ಫೋಟೋ ಆಗಿರ್ಬೋದು, ಪತಿ ಜೊತೆಗಿನ ಫೋಟೋಗಳನ್ನು ಸಾಕಷ್ಟು ಪೋಸ್ಟ್ ಕೂಡ ಮಾಡಿದ್ರು. ಆದರೆ ಮದುವೆಯಾದ ಕೆಲ ದಿನಗಳ ನಂತರ ಈ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ. ಪತಿ ಜೊತೆಗಿನ ಯಾವುದೇ ಫೋಟೋಗಳು ಶೋಭಿತಾ ಶಿವಣ್ಣ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿಲ್ಲ, ಈಗಲೂ ಕೂಡ ಇಲ್ಲ. ಕೇವಲ ಕೆಲವೊಂದು ದಿನಗಳು ಮಾತ್ರ ಅದು ಸೀಮಿತ ಆಗಿತ್ತು. ಮದುವೆಯ ಫೋಟೋ ಸೇರಿದಂತೆ ಎಲ್ಲವನ್ನ ಕೂಡ ಡಿಲೀಟ್ ಮಾಡಿದ್ದಾರೆ. ಇದು ಶೋಭಿತಾ ದಾಂಪತ್ಯ ಜೀವನ ಸರಿಯಾಗಿ ಇರಲಿಲ್ಲ ಅನ್ನೋದಕ್ಕೆ ಹಲವು ಕಾರಣಗಳನ್ನು ನೀಡ್ತಾ ಇದೆ. ಶೋಭಿತಾ ವೈಯಕ್ತಿಕ
ಅವರ ಒಂದು ಜೀವನಕ್ಕೆ ಮುಳ್ಳಾಗಿತ್ತು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಮದುವೆ ಬಳಿಕ ಶೋಭಿತಾ ಶಿವಣ್ಣ ಬಣ್ಣದ ಬದುಕಿನಿಂದ ಮಾತ್ರ ಅಲ್ಲ ಸ್ನೇಹಿತರೆ, ತಮ್ಮ ಆಪ್ತರಾಗಿರ್ಬೋದು, ಗೆಳೆಯರಾಗಿರ್ಬೋದು, ಸಹ ನಟ ನಟಿಯರು ಸೇರಿದಂತೆ ಎಲ್ಲರಿಂದಲೂ ಕೂಡ ಅಂತರವನ್ನ ಕಾಯ್ದಿರಿಸ್ಕೊಳ್ತಾರೆ. ಒಂದು ಸೀರಿಯಲಿಂದ ಕಂಪ್ಲೀಟ್ ಆಗಿ ದೂರ ಉಳಿದು ಬಿಡ್ತಾರೆ. ಅದಾದ ಮೇಲೆ ಅವ್ರಿಗೆ ಯಾವ ಒಂದು ಫ್ರೆಂಡ್ ಸರ್ಕಲ್ ಇತ್ತು, ಅವರ ಸಹ ನಟ ನಟಿಯರಾಗಿರ್ಬೋದು, ಎಲ್ಲರಿಂದ ಎಲ್ಲ ಕಾಂಟ್ಯಾಕ್ಟನ್ನು ದೂರ ಮಾಡ್ತಾರೆ. ಮಾತುಕತೆ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಯಾವುದೂ ಇಲ್ಲ. ಸೊ ಮದುವೆ ಆದ ಬಳಿಕ ಆಕೆಯ ಜೀವನದಲ್ಲಿ ಏನಾಯಿತು ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂತಂದರೆ ಮದುವೆಗೂ ಮುನ್ನ ಸೀರಿಯಲ್ ಮಾಡ್ತಾ ಇದ್ರು, ಸಿನಿಮಾ ಮಾಡ್ತಾ ಇದ್ರು, ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಂಥ ಹುಡುಗಿ ಮದುವೆ ಆದ ಮೇಲೆ ಗಂಡ ಎಲ್ಲ ಕಂಟ್ರೋಲಿಗೆ ತಗೊಂಡ್ರ ಅಥವಾ ಚಿತ್ರಹಿಂಸೆಯನ್ನು ಕೊಟ್ರ ಅನ್ನುವಂಥದ್ದು ಕೂಡ ಬರುತ್ತೆ. ಸಾಮಾನ್ಯವಾಗಿ ಈ ನಿರ್ಧಾರಕ್ಕೆ ಬರಬೇಕು ಅಂತಂದರೆ ಮಾನಸಿಕವಾಗಿ ಆಕೆ ಕುಗ್ಗಿ ಹೋಗಿರಬೇಕು. ಯಾವುದೇ ಒಂದು ಕಾಂಟ್ಯಾಕ್ಟ್ ಇಲ್ಲ, ಸೀರಿಯಲ್ ಇಂಡಸ್ಟ್ರಿಯಿಂದ ದೂರ ಆಗಬೇಕು, ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತಂದರೆ ಮತ್ತೇನು ಅನ್ನುವಂಥದ್ದು ಕೂಡ ಬರುತ್ತೆ. ಸೊ ಪೋಷಕರನ್ನು ಹೊರತುಪಡಿಸಿದ್ರೆ ಇನ್ಯಾರ ಜೊತೆಗೂ ಶೋಭಿತಾ ಶಿವಣ್ಣ ಸಂಪರ್ಕವನ್ನು ಇಟ್ಟುಕೊಂಡಿರಲಿಲ್ಲ. ಎಲ್ಲರಿಂದಲೂ ಕೂಡ ದೂರ ಉಳಿದಿದ್ರು. ಇದು ಅನುಮಾನಗಳನ್ನು ಮತ್ತಷ್ಟು ಹೆಚ್ಚಿಸಿರುವಂಥದ್ದು. ಹೈದರಾಬಾದ್ ಮೂಲದ ಸುಧೀರ್ ಜೊತೆ ವೈವಾಹಿಕ ಜೀವನಕ್ಕೆ ಈಕೆ ಕಾಲಿಟ್ಟಿರುವಂಥದ್ದು. ಇದು ಲವ್ ಮ್ಯಾರೇಜ್. 2023ರಲ್ಲಿ ಶೋಭಿತಾ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ನಂತರ ಕಂಪ್ಲೀಟ್ ಆಗಿ ಹೈದರಾಬಾದ್ನಲ್ಲೇ ಸೆಟಲ್ ಆಗ್ತಾರೆ. ಶೋಭಿತಾ ಮೃತದೇಹದ ಬಳಿಕ ಯಾವುದೇ ಒಂದು ನೋಟ್ ಸಿಕ್ಕಿಲ್ಲ ಸ್ನೇಹಿತರೆ. ಅಂದರೆ ಯಾವುದಾದ್ರೂ ಡೆತ್ ನೋಟ್ ಬರೆದಿರೋದಾಗಿರ್ಬೋದು, ಇದು ಯಾವುದು ಕೂಡ ಸಿಕ್ಕಿರಲ್ಲ. ಆದರೆ ಶೋಭಿತಾ ಫೋನ್ ಪೊಲೀಸರಿಗೆ ಸಿಕ್ಕಿರುವಂಥದ್ದು, ಅದನ್ನು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಇನ್ನೇನಾದರೂ ಸಿಗಬೇಕು. ಆದರೆ ಈಗ ಈಕೆ ಒಂದು ವಿಚಾರವಾಗಿ ಸಿಕ್ಕಾಪಟ್ಟೆ ಅನುಮಾನ ವ್ಯಕ್ತವಾಗಿರುವಂಥದ್ದು. ಏನಾಯಿತು ಈಕೆಯ ಜೀವನದಲ್ಲಿ? ಕೇವಲ ಒಂದೇ ವರ್ಷದಲ್ಲಿ ಒಂದು ಜೀವವನ್ನು ಕಳ್ಕೊಳ್ಳೋದು ಅಂದರೆ ಅದು ಯಾವ ಒಂದು ಡಿಸಿಷನ್ ಅಂತ ನೀವು ಅಂದ್ಕೊಂಡಿರ್ಬೋದು. ಎಷ್ಟು ಆಕೆ ಕುಗ್ಗಿ ಹೋಗಿರ್ಬೋದು, ಮಾನಸಿಕವಾಗಿ ಏನಾದರೂ ಚಿತ್ರಹಿಂಸೆಯನ್ನು ಅನುಭವಿಸಿದ್ರ, ಈ ನಿರ್ಧಾರಕ್ಕೆ ಏನಕ್ಕೆ ಬಂದರು ಅನ್ನೋದು ಗೊತ್ತಾಗಬೇಕು. ಸದ್ಯದಲ್ಲೇ ತನಿಖೆಯಲ್ಲಿ ಇವೆಲ್ಲವೂ ಕೂಡ ಹೊರಗೆ ಬರುತ್ತೆ. ಜೊತೆಗೆ ಗಂಡನನ್ನು ಕೂಡ ತನಿಖೆಗೆ ಒಳಪಡಿಸ್ತಾರೆ. ಅಲ್ಲೂ ಕೂಡ ಒಂದಷ್ಟು ವಿಚಾರ ಬಯಲಾಗುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈಗ ಈಕೆಯ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಸೊ ಒಂದು ವರ್ಷದಲ್ಲಿ ಆಕೆಯ ಜೀವನದಲ್ಲಿ ಏನಾಯಿತು ಅನ್ನುವಂಥದ್ದು ಒಂದಷ್ಟು ಜನ ಗ್ರಾಮಸ್ಥರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಆಕೆಯ ಕುಟುಂಬಸ್ಥರನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಒಟ್ಟಿನಲ್ಲಿ ನೋಡೋದಾದರೆ ಈಕೆ ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡ್ರ ಅಥವಾ ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿ ನಿರ್ಧಾರಕ್ಕೆ ಬಂದ್ರ, ಏನು ಎತ್ತ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಒಂದು ಜೀವ ಹೋಗಿದೆ. ಸೊ ಕನ್ನಡ ಚಿತ್ರರಂಗ ಆಗಿರ್ಬೋದು, ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಒಂದು ವಿಲನ್ ರೋಲ್ ಅಂತ ಬಂದಾಗ ಆಗಿರ್ಬೋದು ಅಥವಾ ಪೋಷಕ ಪಾತ್ರ ಅಂತ ಬಂದಾಗ ಅದಕ್ಕೆ ತುಂಬ ಜೀವವನ್ನು ತುಂಬಿದ್ದಾರೆ. ಆ ಒಂದು ಜೀವ ಈಗ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ಅಚ್ಚರಿ, ಜೊತೆಗೆ ಬೇಸರ ಕೂಡ ಹೌದು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗಿರ್ಬೋದಾ ಅಥವಾ ಬೇರೆ ಕಾರಣ ಇರ್ಬೋದಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.